ಮಳೆಯಿಂದ ರೈತರಿಗೆ ಬಾಳ ಕಂಗಾಲಾಗ್ಯಾರ. ಬಾಳ ಕಂಗಾಲಾಗ್ಯಾರ ಬೆಳೆಗಾರರು ಹಾನ್ರಿ ಎಲ್ಲಾ ಹಣ್ಣು ಹಂಪಲು ಬೆಳೆಗಾರರು ಎಲ್ಲಾ ರೈತರು ಈ ಗೋಧಿ ಎಲ್ಲ ಬಾಳ ರೈತರಿಗೆ ಬಾಳ ತೊಂದರೆ ಆಗ್ಬಿಡುತ್ತೆ ಸರ್. ಆನಿಕಲ್ ಮಳೆಯಿಂದ ಈ ಕಾಯಿಗಳಿಗೆ ಆನಿಕಲ್ ಬಿದ್ದು ಸರ್ ಖರ್ಚಾಗತ್ತೆ ಸರ್. ಅದು ಖರ್ಚಾತಂದ್ರ ಮಾರಾಟಗಾರ ತೊಗೊಳೋದಿಲ್ಲ ಸರ್ ಇದನ್ನ. ಇಲ್ರಿ ಒಯ್ದು ಇಲ್ಲ ಸರ್ ಅವರು ಬಾಳ ರೇಟ್ ಕೈ ಇದು ಮಾಡಿಬಿಡ್ತಾರ ಸರ್ ಅವರು. ಈಗ ನೋಡ್ರಿ ಸರ್ ಇದು ಐತಲ್ಲ ಇದು ಐತಿ ಸಿಕ್ಕಿತ್ತು ಹಾ ಈ ತರ ಬಿದ್ದು ಬಿಡ್ತೇನೆ ಸರ್. ಅದು ಕಂಟಿನ್ಯೂ ಹಂಗ ಉಳಿತೈತ್ರಿ ಅದು. ಅದನ್ನ ಯಾರು ಮಾರಾಟಗಾರ ಒಯ್ದಿಲ್ರಿ ಅದನ್ನ. ಇಲ್ಲೇ ಯಾರ ಇಲ್ಲೇ ಭಗವಂತ ಕೊಡ್ಬೇಕು ನಾವು. ಅದು ಕಡಿಮೆ ರೇಟಿಗೆ ಕಡಿಮೆ ರೇಟಿಗೆ ಹೋಗ್ಬಿಡ್ತದೆ. ಇದು ಅಕಾಲಿಕ ಮಳೆಯಿಂದ ಆಗುವಂತ ಅನಾಹುತ ಕೆಲಸ ಸರ್. ನಿಮ್ಮ ಪರಿಚಯವನ್ನು ಹೇಳಿ ಸರ್. ನಾನು ಸರ್ ದುರ್ಗಪ್ಪ ಬ್ರಹ್ಮಪ್ಪ ಸಿದ್ದಾಪುರ ಅಂತೇಳಿ ಸರ್. ನಮ್ದು ಬಾಗಲಕೋಟೆ ತಾಲೂಕು ಬೇವಿನಮಟ್ಟಿ ಸಿರೂರು ಗ್ರಾಮದೊಳಗ ಹೊಲ ಐತಿ. ಇಲ್ಲಿ ದಾಳಂಬ್ರಿ ಹಾಗೂ ಕಲ್ಲಂಗಡಿಯನ್ನ ಬಿತ್ತನೆ ಮಾಡಿವು. ಎಲ್ಲ ನಮ್ಮ ಆನೇಕಲ್ ಮಳೆಯಿಂದಾಗಿ ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಬಹಳ ತೊಂದರೆ ಆಗೈತಿ. ಈ ತರ ಇವೆಲ್ಲ ಈಗ ಕ್ಯಾರ್ ರೋಗ ಬರಲಾಕತೈತಿ. ಇದಕ್ಕ ಆನಿಕಲ್ ಮಳಿಗೆಲ್ಲ ಕಾಯಿಗಳು ಶಿಳಾಕತ್ಬಿಟ್ಟವು ರೈತರಿಗೆ. ಹಿಂಗಾಗಿ ಬಹಳ ತೊಂದರೆ ಆಗೈತಿ. ಕಲ್ಲಂಗಡಿ ಸಹಿತ ಅವು ಆನಿಕಲ್ ಬಿದ್ದು ಅವು ಎಲ್ಲಾ ಹಣ್ಣುಗಳೆಲ್ಲ ಶಿಳಾಕತ್ಬಿಟ್ಟವು. ಇದು ಯಾಕೆ ಬರುತ್ತೆ ಸರ್? ಇದು ಹೆಂಗ್ ಬರುತ್ತೆ ಏನು ಸರ್? ಇದು ಮಳಿಗೆ ಸರ್. ಮಳಿಗೆ ಈ ಮಳಿ ಆಯ್ತಪ್ಪ ಅಂದ್ರೆ ಈ ಕಾಯಿ ತೊಯ್ತಂದ್ರ ಈ ಕಲ್ಲು ಲೈಟ್ ಬರುತ್ತೆ ಸರ್. ಅದು ಇದು ಬೇಸಿಗೆ ಒಳಗೆ ತೆಗಿಯುವಂತ ಇದು. ಇದು ಮಳೆಗಾಲದೊಳಗ ತೆಗಿಯುವಂತಲ್ಲ. ಮಳೆಗಾಲದಾಗ ಬಹಳ ತೊಂದರೆ ಆಗತ್ತೆ ಜನರಿಗೆ ಅಂತ ಹೇಳ್ಕೊಂಡು ಬೇಸಿಗೆ ಒಳಗೆ ಬಿಟ್ಟಿರ್ತಾರೆ ಇದನ್ನ ಕಾಯಿಗೆ. ಹೀಗಾಗಿ ಇದು ಅಕಾಲಿಕ ಮತ್ತು ಮಳೆಯಿಂದ ಈಗ ಈ ದಾಳಂಬ್ರಿ ಎಲ್ಲ ಬಹಳ ಹಾಳಾಗೋಗ್ಬಿಡುತ್ತೆ. ನಮ್ ಕಡೆ ಅದೆಲ್ಲ ಎಲ್ಲಾ ಈ ಬಾಗಲಕೋಟೆ ತಾಲೂಕಿನಾಗ ಬೇರೆ ಬೇರೆ ತಾಲೂಕಿನಾಗ ಸಹಿತ ಈ ತರ ಬಹಳ ತೊಂದ್ರೆ. ಈಗ ರೈತರೆಲ್ಲ ಬಹಳ ದಾಳಂಬರಿ ಬೆಳೆಗಾರರು ಕೆಲವು ಹಣ್ಣು ಹಂಪಲು ಬೆಳೆಗಾರರು ಬಹಳ ತೊಂದರೆಗೆ ಸಿಕ್ಕೊಂಡಾರ. ಯಾವ ಔಷಧಿ ಹೊಡೆಯುತ್ತಾರೆ ಸರ್? ಈಗ ಸರ್ ಬೆಲ್ಟೆಕ್ಸ್ ಅಂಟೋದು ಹಾಕಿ ಹೊಡಿತೀವಿ ಸರ್. ಎಷ್ಟು ಸಾಧ್ಯ ಆಗತ್ತೆ ಪ್ರಯತ್ನ ಮಾಡ್ತೀವಿ. ಅದ್ರದ್ದು ಮಳೆಯಾಗಾಲ ಮತ್ತ ಹೆಚ್ಚಿಗೆ ಆಗೋದ್ರಿಂದ ಮತ್ತ ಆಮೇಲೆ ಮಳೆಯಾಗಿ ಮತ್ತೆ ಬಿಸಿಲು ಹೆಚ್ಚಿಗೆ ಬೀಳೋದ್ರಿಂದ ಅದಕ್ಕೆ ಮತ್ತಿಟ್ಟದ ಕಾಯಿ ತರ್ಕೊಳಕ್ ಆಗುದಿಲ್ಲ ಸರ್. ಈಗ ಬಿಸಿಲು ಜಾಸ್ತಿ ಆತ ಇದು ಬ್ಲೈಟ್ ಜಾಸ್ತಿ ಬರ್ತೇನ್ರಿ? ಜಾಸ್ತಿ ಬರುತ್ತೆ ಸರ್. ಇದು ಬಿಸಿಲು ಜಾಸ್ತಿ ಆಗ್ಬಿಡ್ತದೆ. ಬಿಸಿಲು ಜಾಸ್ತಿ ಆಗ್ಬಿಡ ಸರ್. ಮಳಿನೂ ಆಗ್ಬಿಡ ಸರ್. ಆನೆಕಲ್ಲ ಮಳಿ ಬಿತ್ತಲ್ಲ ಸರ್ ಮೊನ್ನೆ. ಹೀಗಾಗಿ ಬಹಳ ಇದಾಗೈತಿ, ತೊಂದರೆ ಆಗೈತಿ ಬಹಳ. ಕಲ್ಲಂಗಡಿ ಇದೈತಿ ಸರ್. ಇದು ಔಷಧ ಹೊಡಿಬೇಕು ಸರ್ ಬಹಳ. ಇದಕ್ಕೆ ಬಹಳ ರೋಗ ಸರ್ ಇದಕ್ಕ. ಈಗ ಔಷಧ ಅಂದ್ರಲ್ಲ, ಈಗ ಎಷ್ಟ್ ಲೀಟರ್ ಗೆ ಏನೇನ್ ಹಾಕ್ತಿರಿ ಒಂದ್ ಸ್ವಲ್ಪ ತೋರಿಸ್ತೀರೇನ್ರಿ ಸರ್? ಇದು ಬೆಲ್ಟೆಕ್ಸ್ ಸರ್. ಇದು ಬೆಲ್ಟೆಕ್ಸ್ ಅಂತ ಹೇಳಿ 200 ಲೀಟರ್ಕ ಅರ್ಧ ಕೆಜಿ ಹಾಕ್ಬೇಕು ಸರ್. ಇದ್ರೊಳಗ 50 ಮಿಲಿ ಅಂಟ್ ಹಾಕ್ತಿವಿ ಸರ್. ಸರ್ ಮತ್ತ ಕ್ಯೂಡಿಯನ್ನು ಬರಬಾರ್ದು ಅಂತ ತಿಳ್ಕೊಂಡು ಇದೊಂದು ಪ್ಯಾಕೆಟ್ ಅಂತ ಹೇಳಿ ಒಂದು 55 ಗ್ರಾಮ್ ಸರ್. ಇದು ಅಂದ್ರೆ ಒಂದು ಬ್ಯಾರಲ್ಗೆ 200 ಲೀಟರ್ ನೀರಿಗೆ ಇದು ಹಾಕ್ತಿವಿ ಸರ್. ಹಾಕಿ ಸಿಂಪಡಣೆ ಮಾಡ್ತೀವಿ ಸರ್. ಇದು ಅಂದ್ರೆ ಹಳದಿ ಅಂತ ಇದು ಹಳದಿ ಆಗೈತಲ್ಲ ಸರ್. ಇದು ಒಂದು ರೋಗನ ಸರ್. ಇದು ಬ್ಲೈಟ್ ಅದಕ್ಕೆ ಸರ್. ಕ್ಯಾರ್ ರೋಗ ಅಂತ ಹೇಳಿ ಸರ್. ಇದು ಯಾವಾಗ ಬರ್ತ್ರಿ ಈ ರೋಗ? ಇದು ಸರ್ ಏನ್ರಿ ಇದಕ್ಕ ಈ ಬಾಳ ನೀರ್ ಹೆಚ್ಚಾತಂದ್ರ ಬರ್ತದೆ ಈ ಕ್ಯಾರ್ ರೋಗ ಬರ್ತದೆ. ಹೌದೌದು ಸರ್. ನೀರ್ ಬಾಳ ಹೆಚ್ಚಾತಂದ್ರ ತಂಪಾತಂದ್ರ ಸರ್ ಈ ರೋಗ ಬರ್ತದೆ. ಮಳಿ ಜಾಸ್ತಿ ಆದ್ರೆ ತಂಪಾತಂದ್ರೆ ಇದು ಈ ರೋಗ ಬರ್ತದೆ ಸರ್. ಕ್ಯಾರ್ ರೋಗ ಬರ್ತದೆ. ಅದ್ರ ಜೊತೆಗೆ ಮತ್ತೆ ಬ್ಲೈಟ್ ಕೂಡ ಬರ್ತದೆ. ಬ್ಲೈಟ್ ಬರ್ತದೆ ಸರ್. ಹಿಂಗಾಗಿ ಕಾಯಿ ಶಿಳಕ್ ಪ್ರಯತ್ನ ಮಾಡ್ಬಿಡ್ರಿ ಸರ್. ಬ್ಲೈಟ್ ಬಂತಂದ್ರೆ ಕಾಯಿ ತಾನೇ ಶಿಳಿಬಿಡುತ್ತೆ ಸರ್. ಹಿಂಗತೆ ಆದ್ರೆ ಹಿಂಗಾಗಿ ಲಕ್ಷಾಂಗಂತಲೇ ಇದಕ್ಕೆಲ್ಲ ಖರ್ಚು ಮಾಡ್ಕೊಂಡು ರೈತರು ಬಹಳ ತೊಂದರೆ ಅನುಭವಿಸ್ತಾರೆ ಸರ್. ಈಗ ಇದಕ್ಕೆ ಆನೆಕಲ್ ಮಳಿಗೆ ಸೊರಗ ರೋಗದಿಂದ ಏನೆಲ್ಲ ಗಿಡಕ್ಕೆ ಹಾನಿ ಆಗತ್ರಿ? ಗಿಡನ ಕಿತ್ ಬಿಡುದ್ರಿ ಇದನ್ನ ಪೂರ್ತಿ? ಇದು ಸೊರಗ ರೋಗ ಸರ್. ಇದು ಸೊರಗ ರೋಗ. ಇದು ಯಾವಾಗ ಬರ್ತ್ರಿ ಇದು ರೋಗ? ಇದು ಇಲ್ಲ ಸರ್. ಇದು ಯಾವಾಗ ಏನಿಲ್ಲ ಸರ್. ಇದು ಆ ಒಳಗಡೆ ಕೆಲವೊಂದು ಬ್ಯಾಕ್ಟೀರಿಯಾ ಬರ್ತಾವ ಸರ್. ಆ ಬೇರ್ಗಳನ್ನ ಕಡ್ದ್ಗಳಿಂದ ಇದು ಹೊರಗೆ ಬಿಡುತ್ತೆ ಸರ್. ಅದಕ್ಕೆಲ್ಲ ರೈತ ನಾವು ಪ್ರಯತ್ನ ಮಾಡ್ತೀವ್ರಿ. ಇದಕ್ಕೆಲ್ಲ ಔಷಧ ಎಲ್ಲ ನಮ್ಗ ಇದೆಲ್ಲ
ಮ್ಯಾನೇಜ್ ಮಾಡೋರೆಲ್ಲ ಹೇಳಿರ್ತಾರ ಹನ್ರಿ. ಯಾಕಂತ ಆದ್ರೂ ಅದು ಎಷ್ಟ್ ದಿನಕ್ಕೊಮ್ಮೆ ನೀವು ಸ್ಪ್ರೇ ಅನ್ನ ಮಾಡ್ತಿರ್ತೀರಿ? ವಾರಕ್ಕೊಮ್ಮೆ ಮಾಡ್ತೀವಿ. ಹನ್ರಿ. ಅದು ರೋಗ ಯಾವಾಗ ಕಾಣಿಸ್ತೈತೆ ಅವಾಗ ಮಾಡ್ಲೇಬೇಕು ಸರ್ ಇದಕ್ಕ. ರೋಗ ಕಾಣಿಸ್ದಾಗೊಮ್ಮೆ ಮಾಸಕ್ಕೊಮ್ಮೆ ಮಾಡ್ಲೇಬೇಕು, ವಾರಕ್ಕೊಮ್ಮೆ ಮಾಡ್ಲೇಬೇಕು. ಅದ್ರ ಬೇರೆ ಮತ್ತ ಅಕಾಲಿಕ ಮಳೆ ಆತಂದ್ರ ಮಳೆ ಆತಂದ್ರ ಮತ್ತೆ ಹೆಚ್ಚಿನ ಇದು ಆಗುತ್ತೆ ಸರ್. ಬಿಸಿಲು ಜಾಸ್ತಿ ಬಂದ್ರು ರೋಗ ಹೌದು, ಬರ್ತದೆ. ಹೌದು, ಹೌದು ಸರ್. ಸರ್ ಎಷ್ಟ್ ಎಕರೆ ಒಳಗೈತಿ ಸರ್ ಇದು ದಾಳಂಬ್ರಿ? 3 ಎಕರೆ ಹೋಗಿದೆ ಸರ್. 3 ಎಕರೆ. ಹೌದು ಸರ್. ಎಷ್ಟು ಸಸ್ಯ ಅದಾವ ಸರ್ ಇದ್ರಾಗ? 900 ಚೀಲ ಅದಾವ ಸರ್. ಸಾಲಿಂದ ಸಾಲಿಗೆ ಎಷ್ಟೈತಿ ಸರ್ ಇದು? ಸಾಲಿನ ಸಾಲಿಗೆ 12 ಫೂಟ್ ಐತಿ ಸರ್. ಹಾನ್ರಿ. ಗಿಡದಿಂದ ಗಿಡಕ್ಕೆ 8 ಫೂಟ್ ಐತ್ರಿ. ಹಾನ್ರಿ. ಈಗ ಇದು ಎಷ್ಟ ತಿಂಗಳದ ಬೆಳಿ ಸರ್ ಇದು? ಇದು 6 ತಿಂಗಳು ಬೆಳೆಸಿದೆ. 6 ತಿಂಗಳು ಸರ್. ಹೌದು, ಹೌದು. 6 ತಿಂಗಳಿಗೆ ಈಗ ಕಾಯಿ ಸ್ಟಾರ್ಟ್ ಆಗೈತೆ ಸರ್. ಕಾಯಿ ಸ್ಟಾರ್ಟ್ ಆಗೈತೆ ಸರ್. ಒಂದೊಂದ್ ಗಿಡಕ್ಕೆ ಅಂದಾಜ್ ಎಷ್ಟು ಹೂವ ಇದಾಗತ್ತೆ ಸರ್? ಆಗ್ಬೋದು ಸರ್, ಒಂದು 20 ಬಿಡ್ತೈತಿ, 25. ಹಾನ್ರಿ. ಗಿಡ ಯಾವ ತರ ಇದು ಇರ್ತಾವ ಸರ್. ಹಾನ್ರಿ. ದೊಡ್ಡದ್ದು ಇದ್ದು ಅಂದ್ರೆ ಬಾಳ ಬಿಡದ ಸರ್. ಹೊರಾಕ ಅದಕ್ಕೆ ಇದು ಬೇಕಲ್ಲ, ತಾಕತ್ ಬೇಕಲ್ಲ? ತಾಕತ್ ಬೇಕಲ್ಲ ಸರ್. ಗಿಡ ನೋಡಿ ಕಾಯಿ ಬಿಡ್ತೀವಿ ಸರ್. ಇದು ಹೂವ ಉದುರ್ತಂತಲ್ಲ ಸರ್, ಏನ್ ಕಾರಣ ಆಗತ್ತೆ ಸರ್ ಇದಕ್ಕೆ ಹೂವು ಉದುರಕ್ಕೆ? ಏನ್ ಸರ್, ಕೆಲವೊಂದು ಹೂ ಉದುರ್ತದ ಸರ್. ಹೂ ಉದುರಿತಂಪ ಅಂದ್ರ ಅದಕ್ಕೆ ಹೂ ಉದುರ್ಲಾರಂತದ್ದು ಔಷಧ ಹೇಳ್ತಾರ ಮ್ಯಾನೇಜ್ ಮಾಡೋರು. ಅದನ್ನು ನಾವು ತಂದು ಸ್ಪ್ರೇ ಮಾಡ್ತೀವ್ರಿ. ಯಾಕ ಸಕ್ಸಸ್ ಆಗತ್ತೋ ಬಿಡ್ತೋ ಗೊತ್ತಿಲ್ಲ ಸರ್. ಒಟ್ಟು ಮಾಡುದು ರೈತರ ಪ್ರಯತ್ನ ಮಾಡಿದ್ರು ಒಟ್ಟು ಅಂತದ್ರೊಳಗೆ ಇದೊಂದು ಮಳಿ ಅಕಾಲಿಕ ಮಳಿ ಒಂದ್ ಆಗ್ಬಿಡುತ್ತೆ. ಹಿಂಗ ಕಾಲಕತ್ತ ಬಹಳ ತೊಂದರೆ ಅನುಭವಿಸಾಗುತ್ತೆ ರೈತರೆಲ್ಲ. ಕೊನೆಯದಾಗಿ ದಾಳಂಬ್ರಿ ಬೆಳೆಯುವಂತ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ದಾಳಂಬ್ರಿ ಬೆಳೆಯುವಂತ ರೈತರಿಗೆ ಸರ್, ಈಗ ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾಗೈತಿ. ಈಗ ಈ ಬೆಳೆ ಹಾನಿ ಆಗದ ಸಂಬಂಧ ಈಗ ನಮ್ಮಲ್ಲಿ ಒಂದ್ ಸ್ವಲ್ಪ ಕಡಿಮೆ ಬೇರೆ ಬೇರೆ ಕಲಾದಗಿ ಭಾಗ ಅಂತೂ ಸರ ಬಾಳ ಪಪ್ಪಾಳಿ, ಕಲ್ಲಂಗಡಿ ಸರ್ ಎಲ್ಲ ಬಾಳ ಲುಕ್ಷಣ ಆಗ್ಬಿಡ ಸರ್. ಅದಕ್ಕ ಈ ರೈತರು ಎಲ್ಲಾರು ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾಗೈತಿ, ಪರಿಹಾರಧನ ಕೊಡ್ರಿ, ಈ ದಾಳಂಬ್ರಿ ಸಾಲಿಗೆ ಮನ್ನಾ ಮಾಡ್ರಿ ಅಂತ ಹೇಳ್ಕೊಂಡು ಎಲ್ಲಾ ರೈತರು ಕೂಡ ಒತ್ತಾಯ ಮಾಡ್ಬೇಕೈತಿ ಸರ್.